ಸೃಷ್ಟಿಯಾಶಯವದೇನ ಸ್ಪಷ್ಟ ಸಂಶ್ಲಿಷ್ಟ ಇಷ್ಟಮೋಹಕ ದಿವ್ಯ ಗುಣಗಳೊಂದು ಕಡೆ, ಕಷ್ಟ ಭೀಭತ್ಸಘೋರಂಗಳಿನ್ನೊಂದು ಕಡೆ, ಕ್ಲಿಷ್ಟವಿ ಬ್ರಹ್ಮಕೃತಿ ಮಂಕುತಿಮ್ಮ. ಸೃಷ್ಟಿಯಾಶಯವದೇನ ಸ್ಪಷ್ಟ ಸಂಶ್ಲಿಷ್ಟ ಇಷ್ಟಮೋಹಕ ದಿವ್ಯ ಗುಣಗಳೊಂದು ಕಡೆ, ಕಷ್ಟ ಭೀಭತ್ಸಘೋರಂಗಳಿನ್ನೊಂದು ಕಡೆ, ಕ್ಲಿಷ್ಟವಿ ಬ್ರಹ್ಮಕೃತಿ ಮಂಕುತಿಮ್ಮ. ಆತ್ಮೀಯರೇ, ಈ ಕಗ್ಗದ ಭಾವಾರ್ಥ ಹೀಗಿದೆ. ಈ ಸೃಷ್ಟಿಯ ಆಶಯ ಅದೇನೋ ತುಂಬ ಅಸ್ಪಷ್ಟವಾದದ್ದು, ಕಷ್ಟಕರವಾದದ್ದು. ಒಂದು ವೇಳೆ ಒಂದು ಕಡೆಗೆ ಪ್ರಿಯವಾದ ಸುಂದರವಾದ ದಿವ್ಯ ಗುಣಗಳಿವೆ, ಮತ್ತೊಂದು ಕಡೆ ಕಠಿಣವಾದ ಅಸಹ್ಯವಾದ ಮತ್ತು ಭಯಂಕರವಾದವುಗಳಿವೆ. ಬ್ರಹ್ಮಕೃತಿಯಾದ ಈ ಪ್ರಪಂಚವನ್ನು ಅರಿಯುವುದು ಬಲು ಕಷ್ಟ. ಇದೊಂದು ಸುಂದರವಾದ ಚೌಪದಿ. ಬ್ರಹ್ಮಕೃತಿಯಾದ ಈ ಸೃಷ್ಟಿಯಲ್ಲಿ ಸತ್ಯ ಶಿವ ಸುಂದರವಾದದ್ದು ಇರುವುದರೊಂದಿಗೆ ಅಸಹ್ಯವಾದದ್ದು ಕಠೋರವಾದದ್ದು ಅಂಶಗಳೂ ಇವೆ. ಇದನ್ನು ಮನುಷ್ಯರ ಬದುಕಿಗೆ ಹೊಂದಿಸೋಣ. ಸೃಷ್ಟಿಯ ಅಂಶವಾದ ಮನುಷ್ಯನಲ್ಲೂ ಸರಸ ಸುಂದರವಾದ ಅಂತೆಯೇ ಕ್ರೂರ ಅಸಹ್ಯ ಅಂಶಗಳು ಸೇರಿವೆ. ಇದರೊಂದಿಗೆ ಭಗವಂತ ನಮಗೆ ಆಜ್ಞೆಯನ್ನು ದಯಪಾಲಿಸಿದ್ದಾನೆ. ಅದನ್ನು ಬಳಸಿಕೊಂಡು ಯಾವುದರಿಂದ ನಮ್ಮ ಬಾಳು ಹಸನಾಗುತ್ತದೆಯೋ ಅದನ್ನು ಆಯ್ದುಕೊಳ್ಳುವುದು ನಮ್ಮ ಬದುಕಿನ ಆಶಯ, ಸೃಷ್ಟಿಕರ್ತನ ಆಶಯ. ಯಾರು ಬದುಕಿನಲ್ಲಿ ಸುಂದರವಾದ ಸುಭಗವಾದ ಗುಣಗಳನ್ನು ಅಳವಡಿಸಿಕೊಂಡು ಬೆಳೆಯುತ್ತಾರೋ ಅವರು ಸುಸಂಸ್ಕೃತರಾಗಿ ಸಮಾಜಕ್ಕೆ ಮಾದರಿಯಾಗುತ್ತಾರೆ. ಇನ್ನು ಕೆಲವರು ಕೆಟ್ಟ ವಸ್ತುಗಳನ್ನು, ಚಿಂತನೆಗಳನ್ನು, ಹವ್ಯಾಸಗಳನ್ನು ಹುಡುಕಿಕೊಂಡು ಹೋಗಿ ತಮ್ಮ ಬದುಕಿನಲ್ಲಿ ಮತ್ತು ಸಮಾಜದಲ್ಲಿ ಖಳನಾಯಕರಾಗಿ ಬಿಡುತ್ತಾರೆ. ನಮ್ಮ ಪ್ರಪಂಚದಲ್ಲಿ ಕಸದ ತಿಪ್ಪೆಯೂ ಇದೆ, ಗುಲಾಬಿ ತೋಟವೂ ಇದೆ. ನಾವೇಕೆ ತಿಪ್ಪೆಯ ಪಕ್ಕ ನಿಂತು ಅಯ್ಯೋ ಕೊಳಕು ಕೊಳಕು ಎಂದು ಗೊಣಗುತ್ತಾ ಕೂಡಬೇಕು? ಎದ್ದು ಹೋಗೋಣ ಗುಲಾಬಿ ತೋಟದತ್ತ. ಅಲ್ಲಿಯ ಆಹ್ಲಾದಕರವಾದ ವಾತಾವರಣವನ್ನು ಆನಂದಿಸೋಣ. ಯಾರೂ ಬೇಡವೆನ್ನುವುದಿಲ್ಲ, ಅದು ನಮ್ಮ ಆಯ್ಕೆ. ಕೆಲವೊಮ್ಮೆ ನಾವು ಕಗ್ಗದ ಕೆಲವು ಚೌಪಾತಿಗಳನ್ನು ಗಮನಿಸುವಾಗ ಕೆಲವರು ಆ ಚೌಪಾತಿಗಳು ಬರೀ ಪ್ರಶ್ನೆಗಳನ್ನು ಕೇಳುತ್ತವಲ್ಲ, ಕೇವಲ ನಿರಾಶಾವಾದವನ್ನು ಹೇಳುತ್ತವಲ್ಲ ಎಂದು ಭಾವಿಸುತ್ತಾರೆ. ಅದು ಸರಿಯಾದ ದೃಷ್ಟಿಯಲ್ಲ. ಆ ಪ್ರಶ್ನೆಯನ್ನು DVG ಕೇಳುವುದು ಅವರಿಗೆ ಉತ್ತರ ಗೊತ್ತಿಲ್ಲದಿರುವುದರಿಂದ ಎಂದಲ್ಲ. ಶಾಲೆಯಲ್ಲಿ ಗುರುಗಳು ಭಾರತದಲ್ಲಿ ರಾಜ್ಯಗಳೆಷ್ಟು ಎಂದು ಕೇಳಿದರೆ ಅವರಿಗೆ ಉತ್ತರ ತಿಳಿದಿಲ್ಲವೆಂದಲ್ಲ. ಅದು ವಿದ್ಯಾರ್ಥಿಗಳನ್ನು ಪ್ರಚೋದಿಸುವ ಬಗೆ. ಅಂತೆಯೇ ಈ ಪದ್ಯದಲ್ಲೂ ಬ್ರಹ್ಮಕೃತಿ ಕ್ಲಿಷ್ಟ ಎಂದಾಗ ಅದು ನಿರಾಶೆಯ ಮಾತಲ್ಲ, ನಮ್ಮನ್ನು ಚಿಂತನೆಗೆ ಹಚ್ಚುವ ಮಾತು. ಪ್ರಪಂಚದಲ್ಲಿ ರಾಶಿ ಒಳ್ಳೆಯದೂ ಇದೆ, ರಾಶಿ ಕೆಟ್ಟದ್ದೂ ಇದೆ. ಆದರೆ ಕೆಲವು ಮಹಾನುಭಾವರು ಒಳ್ಳೆಯದನ್ನು ಆರಿಸಿಕೊಂಡು ಹೇಗೆ ದೊಡ್ಡವರಾದ ಮೇಲೆ ಒಳ್ಳೆಯದನ್ನು ದೂರ ತಳ್ಳಿ ಕೆಟ್ಟದ್ದನ್ನು ಆರಿಸಿಕೊಂಡು ಹೇಗೆ ತಮ್ಮ ಮತ್ತು ಸಮಾಜದ ಬದುಕನ್ನು ನರಕ ಮಾಡಿದರು ಎಂಬುದನ್ನು ಮನಗಂಡು ನಮ್ಮ ಬದುಕಿಗೆ ಹೊಂದಿಸಿಕೊಂಡು ಸಾರ್ಥಕ ಮಾಡಿಕೊಳ್ಳಲಿ ಎಂಬುದು ಈ ಕಗ್ಗದ ಆಶಯ. ಧನ್ಯವಾದಗಳು. ಥ್ಯಾಂಕ್ ಯು.